friendship, and life lessons. The school has been my second home. From being a small, nervous child in first standard to becoming a small, confident student. Respected father, sister, teachers, and my dear friends. As we stand here, our SSLC will praying that teachers might forget to check homework, to pray exams and grow together. The school has shaped us into who we are today. Train, respect, confidence, and the courage to dedication, discipline, and determination always lead to success. A brought great name and glory to Vedas. Your hard work and commitment. I now request our and the encouragement I received from everyone around me. I thank my schools and my teachers and my parents for always supporting me. This motivates me to work harder and achieve more in the future. Thank you. Only gain knowledge from books, but also learn important values like discipline, hard work, and respect. Our teacher guided us at every ನಿಮ್ಮ ತಾಯಿಗೆ ಒಂದು ಗೌರವಯುತವಾದಂತಹ ಸನ್ಮಾನ ಸಿಗಬೇಕು ಅಂತಂದ್ರೆ ದೇ ಹ್ಯಾವ್ ಟು ಪ್ರೌಡ್ ಯುವರ್ ಸೆಲ್ಫ್. ನಿಮ್ಮ ಬಗ್ಗೆ ಅವರಿಗೆ ಪ್ರೌಡ್ ಆಗಬೇಕು ಅಂತಂದ್ರೆ ಸೊ ನೀವು ಅವರಿಗೆ ಕೊಡಬೇಕಾಗಿರುವಂತದ್ದು ಏನು ಅಂತಂದ್ರೆ ಉತ್ತಮವಾದಂತಹ ಫಲಿತಾಂಶ, ಅದ್ರ ಜೊತೆಗೆ ಒಬ್ಬ ಉತ್ತಮವಾದಂತಹ ವ್ಯಕ್ತಿಯಾಗಿ ರೂಪುಗೊಳ್ಳುವುದು. ಇವತ್ತು ಇಬ್ರು ಟಾಪರ್ಸ್ ಇಲ್ಲಿ ಸನ್ಮಾನ ಮಾಡಿದಂತಹ ಸಂದರ್ಭದಲ್ಲಿ ಆ ತಂದೆ ತಾಯಿ ಎಷ್ಟು ಪ್ರೌಡ್ ಫೀಲ್ ಮಾಡಿದ್ರು, ಎಷ್ಟು ಪ್ರೌಡ್ ಫೀಲ್ ಮಾಡ್ಕೊಂಡಿದ್ದಾರೆ ಅಂದ್ರೆ ನನ್ನ ಮಗನ ಒಂದು ಕಾರಣದಿಂದಾಗಿ ನನ್ನ ಮಗ ಉತ್ತಮವಾದಂತಹ ಫಲಿತಾಂಶವನ್ನು ಪಡೆದಿರುವಂತಹ ಪ್ರಯುಕ್ತ ಇವತ್ತು ನಮಗೆ ಈ ಒಂದು ಗೌರವ ಸಿಕ್ಕಿದೆ ಎನ್ನುವಂತಹ ಒಂದು ಅಭಿಮಾನ ಅವರಲ್ಲಿ ನಾನು ಕಾಣಿದೆ. ಸಂತೋಷದ ಕಣ್ಣೀರು ಸಹ ಬರ್ತಾ ಇದೆ. ಸೊ ದೇ ಆರ್ ಫೀಲಿಂಗ್ ಪ್ರೌಡ್. ಇವತ್ತು ನನ್ನ ಮಗನ ಒಂದು ಉತ್ತಮವಾದಂತಹ ಸಾಧನೆಯಿಂದಾಗಿ ಇವತ್ತು ನನಗೆ ಇಷ್ಟೊಂದು ಜನರ ಸಮ್ಮುಖದಲ್ಲಿ, ಇಷ್ಟೊಂದು ವಿದ್ಯಾರ್ಥಿಗಳ ಸಮ್ಮುಖದಲ್ಲಿ ಸನ್ಮಾನವನ್ನು ಮಾಡಿದ್ದಾರೆ ಅಂತ. ಸೊ ಹಾಗಾಗಿ ನೀವು ಸಹ ಒಂದು ಉತ್ತಮವಾದಂತಹ ರೀತಿಯಲ್ಲಿ ಅಭ್ಯಾಸ ಮಾಡಿ, ಉತ್ತಮವಾದಂತಹ ರೀತಿಯಲ್ಲಿ ಮಾತ್ರ ಸೊ ನೀವು ಖಂಡಿತವಾಗಿ ಯಶಸ್ವಿ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ಜೊತೆಗೆ ಅದಕ್ಕೆ ಒಬ್ಬ ಹಿಂದಿಯಲ್ಲಿ ಶಾಯರ್ ಹೇಳ್ತಾನೆ ಏನು ಅಂತ, ಪರೋಂ ಕೋ ಖೋಲ್ ज़माना उड़ान देखता है, परों को खोल ज़माना उड़ान देखता है, क्या जमीन पर बैठ के तू आसमान देखता है. ಅಂದ್ರೆ ನಿಮ್ಮಲ್ಲಿ ರೆಕ್ಕೆಗಳಿದ್ದಾವೆ, ನೀವು ಅದನ್ನ ಬಿಚ್ಚಿ ಹಾರಾಡಿ ಸೊ ನೀವು ಯಾವ ಒಂದು ಮಟ್ಟಕ್ಕೆ ಬೆಳಿಬೇಕು ಅಂತಂದ್ರೆ ಆಕಾಶದ ಎತ್ತರಕ್ಕೆ ಬೆಳಿಬೇಕು. ಸೊ ನಿಮ್ಮನ್ನ ಭೂಮಿಯಲ್ಲಿ ಯಾರಿದ್ದಾರೆ ಅವರು ನೋಡಿ ನಿಮ್ಮನ್ನ ಹೆಮ್ಮೆ ಪಡಬೇಕು, ಗೌರವ ಪಡಬೇಕು ಮತ್ತು ಅವರೆಲ್ಲರೂ ಹೇಳಬೇಕು ಇವರು ನಮ್ಮವರು, ಇವರು ಇಂತಹ ಒಂದು ಸಾಧನೆಯನ್ನು ಮಾಡಿದ್ದಾರೆ ಅಂತ. ಸೊ ಅದಕ್ಕಾಗಿ ಇವತ್ತು ನಮಗೆ ಸಾಕಷ್ಟು ಉದಾಹರಣೆಗಳಿದ್ದಾವೆ. ಸೊ ಆ ಉದಾಹರಣೆಗಳನ್ನ ಮಾಡೆಲ್ ಆಗಿಟ್ಕೊಂಡು ನಾವು ನಮ್ಮ ಭವಿಷ್ಯದಲ್ಲಿ ಉತ್ತಮವಾದಂತಹ ವ್ಯಕ್ತಿಯಾಗಿ ರೂಪುಗೊಳ್ಳಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಆ ದಿಶೆಯಲ್ಲಿ ಸೊ ನಾವು ಯು ಹ್ಯಾವ್ ಅಪಾರ್ಚುನಿಟಿ ಟು ಬೇಕ್ ದಟ್ ರೆಕಾರ್ಡ್ ಏನು ಅಂತಂದ್ರೆ ಇಲ್ಲಿವರೆಗೆ ನಮ್ಮ ಮಾನ್ವಿ ತಾಲೂಕಿನಲ್ಲಿ, ನಮ್ಮ ರಾಯಚೂರು ಜಿಲ್ಲೆಯಲ್ಲಿಯೇ ಯಾರು ಸಹ 625ಕ್ಕೆ 625 ಅಂಕಗಳನ್ನು ತೆಗೆದುಕೊಂಡಿಲ್ಲ. 625ಕ್ಕೆ 624 ಅಂಕಗಳನ್ನ ನಮ್ಮ ಮಾನ್ವಿ ತಾಲೂಕಿನಿಂದಲೇ ಸುಮಾರು 5 ಜನ ವಿದ್ಯಾರ್ಥಿಗಳು ತೆಗೆದುಕೊಂಡಿದ್ದಾರೆ. ಸೊ ನಾವು ಯು ಹ್ಯಾವ್ ಅಪಾರ್ಚುನಿಟಿ ಟು ಬ್ರೇಕ್ ದಟ್ ರೆಕಾರ್ಡ್. ಸೊ ಆ ರೆಕಾರ್ಡ್ ಅನ್ನು ಬ್ರೇಕ್ ಮಾಡುವಂತಹ ಅವಕಾಶ ನಿಮಗೆ ಇದೆ.
ಸೊ ನೀವು ಆ ರೆಕಾರ್ಡ್ ಅನ್ನ ಬ್ರೇಕ್ ಮಾಡಿದರೆ ನಿಮ್ಮ ರೆಕಾರ್ಡ್ ಅನ್ನ ಯಾರು ಬ್ರೇಕ್ ಮಾಡ್ಲಿಕ್ಕೆ ಆಗೋದಿಲ್ಲ, ಬಟ್ ಅದನ್ನ ಸಮ ಮಾಡಬಹುದು ಅಷ್ಟೇ. ಸೊ ಅದನ್ನ ಈಕ್ವಲ್ ಮಾಡಬಹುದು ಹೊರತು ಸೊ ದೇ ಕೆನಾಟ್ ಬ್ರೇಕ್ ಯುವರ್ ರೆಕಾರ್ಡ್. ಸೊ ಹಾಗಾಗಿ ಆತ್ಮೀಯ ವಿದ್ಯಾರ್ಥಿಗಳೇ, ಸೊ ಇಲ್ಲಿ ಏನು ಲೋಯಲಾ ಶಿಕ್ಷಣ ಸಂಸ್ಥೆಯಲ್ಲಿ ತಾವೇನು ಉತ್ತಮವಾದಂತಹ ಶಿಕ್ಷಣವನ್ನು ಪಡೆದುಕೊಂಡಿದ್ದೀರಾ, ಪಡೆದುಕೊಂಡ ನಂತರ ಅದನ್ನ ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಿ. ಸೊ ನಿಮ್ಮ ತಂದೆ ಹೆಮ್ಮೆ ಪಡುವಂತಹ, ನಿಮ್ಮ ತಾಯಿ ಹೆಮ್ಮೆ ಪಡುವಂತಹ ಮತ್ತು ನಿಮ್ಮ ಶಿಕ್ಷಕ ವೃಂದದವರು ಹೆಮ್ಮೆ ಪಡುವಂತಹ ರೀತಿಯಲ್ಲಿ ಕೆಲಸ ಮಾಡಿ, ಶ್ರದ್ಧೆಯಿಂದ ಓದಿ ಮತ್ತು ನಮ್ಮ ಭಾರತ ದೇಶದ ಅಭಿವೃದ್ಧಿಗಾಗಿ ಶ್ರಮಿಸ. ನಿಮಗೆ ಈ ಬಾರಿ ಖಂಡಿತವಾಗಿ ನಮ್ಮ ಲೋಯಲಾ ಶಿಕ್ಷಣ ಸಂಸ್ಥೆಯಿಂದ 625ಕ್ಕೆ 625 ಅಂಕಗಳು ಬರುವಂತಾಗಲಿ ಮತ್ತು ಈ ಬಾರಿಯ ಫಲಿತಾಂಶ 100ಕ್ಕೆ 100ರಷ್ಟು ಇರಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಶುಭ ಹಾರೈಸ್ತಾ, ಸೊ ನಾನು ಈ ತಾಲೂಕಿನಿಂದ ಹೋದ್ರೂ ಸಹ ನನ್ನನ್ನು ನೆನಪಿಸಿಕೊಂಡು ನನಗೆ ಇಲ್ಲಿ ಕರೆಸಿ ತಮ್ಮ ಜೊತೆ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಂತಹ ಸುಪೇರಿಯರ್ ಅವರಿಗೆ, ನಿರ್ದೇಶಕರಿಗೆ ಮತ್ತೆ ಆತ್ಮೀಯ ಸ್ನೇಹಿತರಾದಂತಹ ಡೇವಿಡ್ ಸರ್ ಅವರಿಗೆ ಮತ್ತೆ ಶಾಲೆಯ ಮುಖ್ಯೋಪಾಧ್ಯಾಯರಿಗೆ ಜೊತೆಗೆ ಎಲ್ಲಾ ವಿದ್ಯಾರ್ಥಿಗಳಿಗೆ ನಾನು ವಂದಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದಗಳು. जाता है हमने नहीं लगाया
We miss all the fun, we miss all the joy, we miss you.
ಕಾಪೆಲ್ಲೋ we miss you. Thank you.